ಉದಯ ಯಾವ ರೀತಿಯಾಗಿತ್ತು, ಅಲ್ಲಿನ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ಸರ್ಕಾರದ ವಿಧಗಳನ್ನು ಹೊಂದಿತ್ತು, ಆಮೇಲೆ ನಗರ ರಾಜ್ಯಗಳು ಯಾವ ರೀತಿಯಾಗಿ ಅಸ್ತಿತ್ವದಲ್ಲಿ ಇದ್ವು ಅಂತಕ್ಕಂಥದ್ದನ್ನು ಈಗಾಗಲೇ ನೋಡಿದ್ದೀವಿ ಅಂತ. ಇವತ್ತಿನ ದಿನ ದ ಗೋಲ್ಡನ್ ಏಜ್ ಆಫ್ ಪೆರಿಕ್ಲಸ್ನ ಕಾಲದ ಸುವರ್ಣ ಯುಗ ಅಂತ ಹೇಳಿ ಕರಿತೀವಿ. ಸೊ ಈ ಸುವರ್ಣ ಯುಗ ಅಂತ ಹೇಳಿ ಕರೆಸಿಕೊಳ್ಳೋದಕ್ಕೆ ಏನೇನು ಸುಧಾರಣೆಗಳನ್ನು ಪೆರಿಕ್ಲಸ್ ಅಂತಕ್ಕಂಥವ್ರು ಗ್ರೀಕ್ನಲ್ಲಿ ಜಾರಿಗೆ ತಂದ ಅಂತಕ್ಕಂಥದ್ದನ್ನು ಇವತ್ತಿನ ದಿನ ನಾವು ಅಧ್ಯಯನವನ್ನು ಮಾಡೋಣ ಅಂತ. ದಿ ಗೋಲ್ಡನ್ ಏಜ್ ಆಫ್ ದಿ ಪೆರಿಕ್ಲಸ್ 469 to 429 BCE. ಪೆರಿಕ್ಲಸ್ನ ಸುವರ್ಣ ಯುಗ ಸಾಮಾನ್ಯ ಶಕ ಪೂರ್ವ 469 429. Athenian democracy reached its greatest height under the leadership of Pericles. ಇಲ್ಲಿ ಅಥೆನ್ಸಿನ ಪ್ರಜಾಪ್ರಭುತ್ವ, ಈಗಾಗಲೇ ಅಥೆನ್ಸ್ ಒಳಗೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಸೊ ಅಂತಹ ಪ್ರಜಾಪ್ರಭುತ್ವ ಪೆರಿಕ್ಲಸ್ನ ನಾಯಕತ್ವದಲ್ಲಿ ಇನ್ನಷ್ಟು ಉಚ್ಚಾಯ ಸ್ಥಿತಿಯಲ್ಲಿ ಅಥವಾ ಉತ್ತುಂಗದ ಸ್ಥಿತಿಯನ್ನು ತಲುಪೋದಕ್ಕೆ ಇಲ್ಲಿ ಸಾಧ್ಯ ಆಯಿತು ಅಂತ ನಾವು ಹೇಳ್ಬೋದು ಅಂತ. ರಾಜಕೀಯದಲ್ಲಿ ತೀವ್ರ ಸುಧಾರಣೆ ಹಾಗೂ ಬದಲಾವಣೆ ತರುವಲ್ಲಿ ಈತ ಅಗ್ರ ನಾಯಕನಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ಹಿ ವಾಸ್ ಅ ಗ್ರೇಟ್ ರೆಡಿಕಲ್ ಇನ್ ಪೊಲಿಟಿಕ್ಸ್. ಹಿ ವಾಸ್ ದ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ಕ್ಲೈಸ್ತನೀಸ್. ಈತ ಕ್ಲೈಸ್ತನೀಸ್ ಅಂತಕ್ಕಂಥವನ್ನೇನು ಕಾನೂನುಗಳನ್ನು ಜಾರಿಗೊಳಿಸಿದ್ನಲ್ಲ ಅಂತಹ ಕ್ಲೈಸ್ತನೀಸನ ಮೊಮ್ಮಗನಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಆದರೆ ಆತನ ಮಗನ ಮಗ ಆಗಿದ್ದ ಅಂತ, ಮರಿ ಮಗ ಅಂತ ಹೇಳಿ ಕರಿತೀವಲ್ಲ ಹಂಗ. ಈತ ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವದ ಅಡಿಪಾಯ ಹಾಕುವ ಕಾರ್ಯಗಳನ್ನು ಪೂರ್ಣಗೊಳಿಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಟ್ ವಾಸ್ he who completed the work of laying the foundation for democracy in Athens. ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಹಾಕುವಲ್ಲಿ ಅಡಿಪಾಯ ಹಾಕುವ ಕೆಲಸವನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಪೆರಿಕ್ಲಸ್ ಮಾಡಿದ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಅರ್ಕೋಪೇಗಸ್ ರಾಜಕೀಯ ಅಧಿಕಾರವನ್ನು ಕಿತ್ತುಕೊಂಡು ಅದನ್ನು 500 ಜನರ ಮಂಡಳಿಗೆ ರಾಜಕೀಯ ಅಧಿಕಾರ ವರ್ಗಾಯಿಸುವ ಮೂಲಕ ಶಾಸನ ಸಭೆಯ ಸುಧಾರಣೆಗೆ ಮುಂದಾಗಿರೋದನ್ನು ನಾವು ಕಾಣ್ಬೋದು ಅಂತ. ಅರ್ಕೋಪೇಗಸ್ ಅಂತಕ್ಕಂಥ ಒಂದು ಶಾಸನ ಸಭೆ ಇತ್ತು. ಸೊ ಆ ಶಾಸನ ಸಭೆ ಕೆಲವೊಂದಿಷ್ಟು ಜನರ ಕೈಯಲ್ಲಿ ಮಾತ್ರ ಅಧಿಕಾರ ಇರ್ತಾ ಇತ್ತು. ಅಂತಹ ರಾಜಕೀಯ ಅಧಿಕಾರವನ್ನು ಕಿತ್ತುಕೊಂಡಿರ್ತಕ್ಕಂಥ ಪೆರಿಕ್ಲಸ್ 500 ಜನರ ಮಂಡಳಿಗೆ ರಾಜಕೀಯ ಅಧಿಕಾರವನ್ನು ವರ್ಗಾಯಿಸುವುದರ ಮೂಲಕ ಶಾಸನ ಸಭೆಯ ಸುಧಾರಣೆಯನ್ನು ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಹಿ ಡಿಪ್ರೈವ್ಡ್ ದ ಅರ್ಕೋಪೋಗಸ್ ಆಫ್ ಇಟ್ಸ್ ಪೊಲಿಟಿಕಲ್ ಪವರ್ಸ್ ಆ್ಯಂಡ್ ಟ್ರಾನ್ಸ್ಫರ್ಡ್ ದ ಸೇಮ್ ಟು ದಿ ಕೌನ್ಸಿಲ್ ಆಫ್ 500 ಜನರ ಮಂಡಳಿಗೆ ಅದನ್ನು ವರ್ಗಾವಣೆ ಮಾಡೋದ್ರ ಮೂಲಕ ಶಾಸನ ಸಭೆಯ ಸುಧಾರಣೆ ಮಾಡಿರೋದನ್ನು ನಾವು ಕಾಣ್ಬೋದು ಅಂತ. ದಿಸ್ ಬಾಡಿ ಸಜೆಸ್ಟೆಡ್ ಮೇಜರ್ಸ್ ಟು ದಿ ಅಕೆಲ್ಸಿಯಾ ದ ಅಸೆಂಬ್ಲಿ. ಈ 500 ಜನರ ಮಂಡಳಿಯನ್ನು ರಚನೆ ಮಾಡಿದ್ನಲ್ಲ, ಈ ಶಾಸನ ಸಭೆಯಲ್ಲಿ ಅಥೆನ್ಸ್ನ ಎಲ್ಲ ಜನತೆ ಸೇರಿ ಚರ್ಚಿಸುವ ಕಾನೂನುಗಳನ್ನು ಜಾರಿಗೆ ತರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಆ 500 ಜನ ಏನು ಮಾಡ್ತಾ ಇರ್ತಾರೋ ಒಂದು ಯಾವುದೇ ವಿಷಯ ಇರಲಿ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಆಮೇಲೆ ಅವ್ರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಪೆರಿಕ್ಲಸ್ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. It was freely discussed by the all citizens of Athens and laws were passed. ಇಲ್ಲಿ ಎಲ್ಲ ಜನರುಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಏಕಕಾಲಕ್ಕೆ ಆ ವಿಷಯವನ್ನು ಚರ್ಚೆ ಮಾಡಿ ಏನು ಮಾಡ್ತಾ ಇದ್ರು ಅಂತ ಹೇಳ್ತಾ ಚರ್ಚಿಸುವ ಮೂಲಕ ಅವುಗಳನ್ನು ಜಾರಿಗೆ ತರಲಾಗ್ತಾ ಇತ್ತು. ಶಾಸನ ಸಭೆಯಿಂದ 10 ಜನರ ಮಂಡಳಿಯ ಜನರಲ್ಗಳು ಆಯ್ಕೆ ಆಗ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು. A board of 10 generals selected by the assembly acting as a kind of cabinet. ಇಲ್ಲಿ 10 ಜನರಲ್ಗಳಾಗಿ ಅಥವಾ ಈ ಮಂಡಳಿಗೆ 10 ಜನರ ಮಂಡಳಿ ಜನರಲ್ಗಳು ಆಯ್ಕೆ ಆಗ್ತಾ ಇದ್ರು. ಈ ಮಂಡಳಿಗೆ 15 ವರ್ಷಗಳ ಕಾಲ ಪೆರಿಕ್ಲಸ್ ಅಧ್ಯಕ್ಷನಾಗಿರೋದನ್ನು ನಾವು ಕಾಣ್ಬೋದು ಅಂತ. ಪೆರಿಕ್ಲಸ್ ವಾಸ್ ದಿ ಪ್ರೆಸಿಡೆಂಟ್ ಆಫ್ ದಿಸ್ ಬೋರ್ಡ್ ಫಾರ್ ಅಬೌಟ್ 15 years. 15 ವರ್ಷಗಳ ಕಾಲ ಇಂತಹ ಬೋರ್ಡ್ಗೆ ಅಥವಾ ಇಂತಹ ಮಂಡಳಿಯ ಜನರಲ್ ಪ್ರಭುವಾಗಿ ಈತ ಕೆಲಸವನ್ನು ಮಾಡಿದ ಅಂತ. ದ ಜನರಲ್ಸ್ ವೇರ್ ರೆಸ್ಪಾನ್ಸಿಬಲ್ ಟು ದಿ ಅಸೆಂಬ್ಲಿ ಆ್ಯಂಡ್ ದಸ್ ಕುಡ್ ನಾಟ್ ಬಿಕಮ್ ಡಿಕ್ಟೇಟರ್ಸ್. ಇಲ್ಲಿ ಈ ಜನರಲ್ಗಳು ಶಾಸನ ಸಭೆಗೆ ಜವಾಬ್ದಾರರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಅವರು ನಿರಂಕುಶ ಪ್ರಭುಗಳಾಗಿ ವರ್ತಿಸೋದಕ್ಕೆ ಯಾವುದೇ ಸಾಧ್ಯತೆಗಳು ಸಹಿತ ಅಲ್ಲಿ ಇರಲಿಲ್ಲ ಅಂತ. ಈ 10 ಜನ ಏನು ಜನರಲ್ಗಳಿರ್ತಾ ಇದ್ರಲ್ಲ ಅವರು ಶಾಸನ ಸಭೆಗೆ ಜವಾಬ್ದಾರರಾಗಿ ಕೆಲಸ ನಿರ್ವಹಿಸಬೇಕಾಗಿದ್ದೇ ಹೊರತು ಯಾವುದೇ ರೀತಿಯಾಗಿ ನಿರಂಕುಶ ಪ್ರಭುಗಳಂತೆ ವರ್ತಿಸೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಅಂತ. Another important feature of the Pericles age was jury system. ಇನ್ನೊಂದು ಪ್ರಮುಖ ಸುಧಾರಣೆ ಪೆರಿಕ್ಲಸ್ನ ಕಾಲದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಜ್ಯೂರಿ ಪದ್ಧತಿ. ಈ ಜ್ಯೂರಿ ಪದ್ಧತಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಅಸ್ತಿತ್ವದಲ್ಲಿತ್ತು ಅಂತ ಹೇಳಿದ್ರೆ ಎವ್ರಿ ಇಯರ್ ಅಬೌಟ್ 5000 ಜ್ಯೂರೀಸ್ ವೇರ್ ಎಲೆಕ್ಟೆಡ್ ಫಾರ್ ಅ ಟರ್ಮ್ ಆಫ್ 1 year.
ಇಲ್ಲಿ ಪ್ರತಿ ವರ್ಷ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಪ್ರತಿ ವರ್ಷ ಸುಮಾರು 5,000 ನ್ಯಾಯದರ್ಶಿಗಳು 1 ವರ್ಷದ ಅವಧಿಗಾಗಿ ಏನಾಗ್ತಾ ಇದ್ರು ಅಂತ ಹೇಳಿದ್ರೆ ಚುನಾಯಿಸಲ್ಪಡ್ತಾ ಇದ್ರು ಅಂತ. ಬೀಯಿಂಗ್ ಅ ಗ್ರೇಟ್ ಲವರ್ ಆಫ್ ಡೆಮೋಕ್ರಸಿ, ಹಿ ವಾಂಟೆಡ್ ಇವನ್ ದ poorest citizens to take interest in political affairs. ಈತ ಏನು ಮಾಡ್ತಾ ಇದ್ದ ಅಂತಂದ್ರೆ ಪ್ರಜಾಪ್ರಭುತ್ವ ಪ್ರೇಮಿಯಾಗಿರ್ತಕ್ಕಂಥ ಪೆರಿಕ್ಲಸ್ ಪ್ರತಿ ಬಡ ಪ್ರಜೆಯು ರಾಜಕೀಯ ವಿಚಾರಗಳಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು ಪ್ರಮುಖ ವಿಚಾರವನ್ನು ಈತ ಹೊಂದಿದವನಾಗಿದ್ದ ಅಥವಾ ಪಾಲ್ಗೊಳ್ಬೇಕು ಅಂತ ಹೇಳಿ ಬಯಸೋದಕ್ಕೆ ಪ್ರಾರಂಭಿಸಿದ. ದಿಸ್ ಈಸ್ ವಾಟ್ ವಿ ಕಾಲ್ ಟುಡೇ ದ ಡೈರೆಕ್ಟ್ ಡೆಮೋಕ್ರಸಿ. ಇದನ್ನು ನಾವು ಇಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಕರಿತೀವಿ. ಇದಾಗಲೇ ಪೆರಿಕ್ಲಸ್ನ ಕಾಲದಲ್ಲಿ ಗ್ರೀಕ್ನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ಬೋದು ಅಂತ. ಅಥೆನ್ಸ್ ವಿಚ್ ವಾಸ್ ಡೆಸ್ಟ್ರಾಯ್ಡ್ ಡ್ಯೂರಿಂಗ್ ಪರ್ಷಿಯನ್ ವಾರ್ ವಾಸ್ ರಿಬಿಲ್ಡ್ ಬೈ ಪೆರಿಕ್ಲಸ್. ಇಲ್ಲಿ ಪರ್ಷಿಯನ್ನರ ಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಾಶ ಅಥವಾ ವಿನಾಶ ಹೊಂದಿರತಕ್ಕಂಥ ಅಥೆನ್ಸ್ ನಗರವನ್ನು ಪೆರಿಕ್ಲಸ್ ಪುನರ್ ನಿರ್ಮಾಣ ಕಾರ್ಯವನ್ನು ಮಾಡಿರೋದನ್ನು ನಾವು ಕಾಣ್ಬೋದು ಅಂತ. ಅಥೆನ್ಸ್ ಬಿಕಮ್ ಅ ಸೆಂಟರ್ ಆಫ್ ಪ್ರೋಗ್ರೆಸ್ ಇನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಈ ಅಥೆನ್ಸ್ ಅನ್ನ ಉತ್ತಮ ನಗರವನ್ನಾಗಿ ನಿರ್ಮಾಣ ಮಾಡಿದ್ದರ ಪ್ರಯುಕ್ತ ಇದು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಗತಿಯ ಕೇಂದ್ರವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ವೆರಿ ಲಾರ್ಜ್ ಪಬ್ಲಿಕ್ ಬಿಲ್ಡಿಂಗ್ಸ್ ವೇರ್ ಕನ್ಸ್ಟ್ರಕ್ಟೆಡ್ ವಿಚ್ ಬ್ಯೂಟಿಫೈಡ್ ಅಥೆನ್ಸ್. ಇಲ್ಲಿ ಪಾರ್ಥೆನ ಅಥವಾ ಈ ಪೆರಿಕ್ಲಸ್ನ ಕಾಲದೊಳಗೆ ಸುಂದರವಾಗಿರ್ತಕ್ಕಂಥ ಮತ್ತು ಬೃಹತ್ ಆಗಿರ್ತಕ್ಕಂಥ ಹಲವಾರು ಕಟ್ಟಡಗಳು ನಿರ್ಮಾಣವಾಗಿದ್ದರಿಂದ ಅಥೆನ್ಸ್ ಅಂತಕ್ಕಂಥ ನಗರ ಅತ್ಯಂತ ಸುಂದರವಾಗಿ ಕಂಗೊಳಿಸೋದಕ್ಕೆ ಪ್ರಾರಂಭಿಸಿತು. ಯಾರ ಕಾಲದಲ್ಲಿ? ಪೆರಿಕ್ಲಸ್ನ ಕಾಲದಲ್ಲಿ. ದ ಫೇಮಸ್ ಪಾರ್ಥೆನಾನ್ ಆರ್ ದ ಟೆಂಪಲ್ ಆಫ್ ವರ್ಜಿನ್ ವಾಸ್ ಬಿಲ್ಟ್ ಆಫ್ ಕಲರ್ಡ್ ಮಾರ್ಬಲ್ ಸ್ಟೋನ್ಸ್. ಈ ಅಥೆನ್ಸ್ ಒಳಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ದೇವಾಲಯ ನಿರ್ಮಾಣ ಆಯಿತು. ಅದ್ಯಾವುದು ಅಂತ ಹೇಳಿದ್ರೆ ಪಾರ್ಥೆನಾನ್ ಅಥವಾ ವರ್ಜಿನ್ ದೇವಾಲಯ. ಅತಿ ಎತ್ತರದ ಸ್ಥಳದಲ್ಲಿ ಬಣ್ಣದ ಅಮೃತ ಶಿಲೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಈ ಪಾರ್ಥೆನಾನ್ ದೇವಾಲಯ. ಇಟ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್. ಪೆರಿಕ್ಲಸ್ ಆಲ್ಸೋ ಪೆಟ್ರೋನೈಸ್ಡ್ ಮ್ಯೂಸಿಕ್. ಇದು ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇವಾಲಯ ಆಗಿತ್ತು. ಇದಲ್ಲದೆ ಪೆರಿಕ್ಲಸ್ ಸಂಗೀತಕ್ಕೂ ಸಹಿತ ಪ್ರೋತ್ಸಾಹ ನೀಡಿರೋದನ್ನು ನಾವು ಕಾಣ್ಬೋದು ಅಂತ. ಟು ಪ್ರೊಟೆಕ್ಟ್ ಹಿಸ್ ಬ್ಯೂಟಿಫುಲ್ ಸಿಟಿ ಫ್ರಮ್ ಫಾರಿನ್ ಇನ್ವೇಡರ್ಸ್ ಹಿ ಬಿಲ್ಡ್ ಲಾಂಗ್ ವಾಲ್ಸ್ ಕನೆಕ್ಟಿಂಗ್ ದ ಸಿಟಿ ವಿತ್ ದ ಪೋರ್ಟ್ ಪೆರ್ಗ್ಯೂ. ಇಲ್ಲಿ ಪೈರಿಯಸ್ ಇಲ್ಲಿ ಏನು ಮಾಡಿದ ಅಂತ ಹೇಳಿದ್ರೆ ಅಥೆನ್ಸನ್ನು ಸುಂದರ ನಗರವನ್ನಾಗಿ ನಿರ್ಮಾಣ ಮಾಡಿದ್ದಷ್ಟೇ ಅಲ್ಲದೆ ಇದನ್ನೇನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ವಿದೇಶಿಯರ ದಾಳಿಯಿಂದ ತಡೆಗಟ್ಟಬೇಕು ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಒಂದು ಬಾರಿ ಪರ್ಷಿಯನ್ರಿಂದ ಇದೇನಾಗಿತ್ತು ಅಂತ ಹೇಳಿದ್ರೆ ವಿರೂಪಗೊಂಡಿತ್ತು. ಮತ್ತೆ ಅದನ್ನು ಸುಂದರ ನಗರವನ್ನಾಗಿ ನಿರ್ಮಾಣ ಮಾಡಿ ಅದನ್ನು ಬೇರೆಯವರ ಅಥವಾ ವಿದೇಶಿಯರ ದಾಳಿಯಿಂದ ತಡಿಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಉದ್ದನೆಯ ಗೋಡೆಯನ್ನು ನಿರ್ಮಿಸಿ ಆ ಗೋಡೆಯಲ್ಲಿ ತಲುಪ್ತಾ ಇದ್ರಿ ಪೈರಿಯಸ್ ಬಂದರಿಗೆ ಸಂಪರ್ಕವನ್ನು ಹೊಂದೋದ್ರ ಮೂಲಕ ಉದ್ದನೆಯ ಗೋಡೆಯನ್ನು ನಿರ್ಮಾಣ ಮಾಡಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ಈ ರೀತಿಯಾಗಿ ತಾನು ಅಥೆನ್ಸ್ ನಗರದ ರಕ್ಷಣೆಗಾಗಿ ಎಲ್ಲ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ಏನು ಮಾಡಿದ ಅಂತೇಳಿ ಕೈಗೊಂಡ ಅಂತ. ದ ಏಜ್ ಆಫ್ ಪೆರಿಕ್ಲಸ್ produced great philosophers like Socrates and his pupil Plato. ಪೆರಿಕ್ಲಸ್ನ ಅವಧಿಯಲ್ಲಿ ಖ್ಯಾತ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಸಾಕ್ರಟಿಸ್ ಮತ್ತು ಆತನ ಶಿಷ್ಯನಾಗಿರ್ತಕ್ಕಂಥ ಪ್ಲೇಟೋರವರು ಇಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿರೋದನ್ನು ನಾವು ಕಾಣ್ಬೋದು. ಇಟ್ ವಾಸ್ ದಿ ಗೋಲ್ಡನ್ ಏಜ್ ಆಫ್ ಗ್ರೀಕ್ ಪ್ಲೇಸ್. ಇದನ್ನು ಗ್ರೀಕ್ ನಾಟಕಗಳ ಸುವರ್ಣ ಯುಗ ಅಂತಲೇ ನಾವು ಪೆರಿಕ್ಲಸ್ನ ಕಾಲವನ್ನು ಕರಿತೀವಿ. ಇಲ್ಲಿ ಮುಖ್ಯವಾಗಿ ಇಸ್ಕಿಲಸ್, ಸೋಫೋಕ್ಲಿಸ್, ಯೂರಿಪಿಡಿಸ್ರಂತಹ ನಾಟಕಕಾರರು ದುರಂತ ನಾಟಕಗಳನ್ನು ರಚನೆ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇಸ್ಕಿಲಸ್, ಸೋಫೋಕ್ಲಸ್, ಯೂರಿಪಿಡಿಸ್ ವೇರ್ ಗ್ರೇಟ್ ಡ್ರಾಮಟಿಸ್ಟ್ ಹೂ ರೋಟ್ ಟ್ರಾಜಿಕ್ ಪ್ಲೇಸ್. ಇಲ್ಲಿ ಅವರು ದುರಂತ ನಾಟಕಗಳನ್ನು ಬರೀತಕ್ಕಂಥ ಪ್ರಮುಖ ನಾಟಕಕಾರರಾಗಿರೋದನ್ನು ನಾವು ಕಾಣ್ಬೋದು. ಹೆರೋಡೋಟಸ್ ಈಸ್ ರಿಗಾರ್ಡೆಡ್ ಆಸ್ ಅ ಫಾದರ್ ಆಫ್ ಹಿಸ್ಟ್ರಿ. ಹೆರೋಡೋಟಸ್ನನ್ನ ಇತಿಹಾಸದ ಪಿತಾಮಹ ಅಂತ ಹೇಳಿ ಕರಿತೀವಿ. ಇಂತಹ ಪಿತಾಮಹನಾಗಿರ್ತಕ್ಕಂಥ ಹೆರೋಡೋಟಸ್ನು ಕೂಡ ಏನು ಮಾಡಿದ್ದ ಅಂತ ಹೇಳಿದ್ರೆ ಈ ಪೆರಿಕ್ಲಸ್ನ ಕಾಲದಲ್ಲಿ ಆಶ್ರಯವನ್ನು ಪಡೆದುಕೊಂಡಂಥವನಾಗಿದ್ದ ಅಥವಾ ಈ ಕಾಲದಲ್ಲಿ ಉದಯಿಸಿದಂಥವನಾಗಿದ್ದ ಅಂತ. ಇನ್ನೊಬ್ಬ ಇತಿಹಾಸಕಾರನಾಗಿರ್ತಕ್ಕಂಥ ಥ್ಯೂಸಿಡೈಡಸ್. ಥ್ಯೂಸಿಡೈಡಸ್ ವಾಸ್ ಅನದರ್ ಫೇಮಸ್ ಹಿಸ್ಟೋರಿಯನ್ ಆಫ್ ದಿ ಪೆರಿಕ್ಲಸ್ ಏಜ್. ಇಲ್ಲಿ ಹೆರೋಡೋಟಸ್ನು ಇತಿಹಾಸದ ಪಿತಾಮಹ ಅಂತೇಳಿ ಕರೆಯಲ್ಪಡ್ತಾ ಇದ್ದ. ಇವನಷ್ಟೇ ಅಲ್ಲದೆ ಥ್ಯೂಸಿಡೈಡ್ಸ್ ಅಂತಕ್ಕಂಥ ಇನ್ನೊಬ್ಬ ಇತಿಹಾಸಕಾರನು ಸಹಿತ ಪೆರಿಕ್ಲಸ್ನ ಕಾಲದಲ್ಲಿ ಏನಾಗಿದ್ದ ಅಂತ ಹೇಳಿದ್ರೆ ಅಸ್ತಿತ್ವದಲ್ಲಿ ಇದ್ದ ಅಂತ ನಾವಿಲ್ಲಿ ಹೇಳ್ಬೋದು ಅಂತ.
ಅಷ್ಟೇ ಅಲ್ಲದೆ ಕವಿಗಳಾಗಿರ್ತಕ್ಕಂಥ ಸ್ಯಾಪೋ ಮತ್ತು ಪಿಂಡರ್ ಈ ಸಮಯದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. Poets like Sappho and Pindar lived during the period. Hippocrates, who was regarded as father of medicine, practiced in this age. ಇಲ್ಲಿ ಹಿಪೋಕ್ರಟಿಸ್ ಅಂತಕ್ಕಂಥ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಕ್ಕಂಥ ಹಿಪೋಕ್ರಟಿಸ್ ಸಹಿತ ಈ ಪೆರಿಕ್ಲಸ್ನ ಕಾಲದಲ್ಲಿ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ಹಾಗಾಗಿ ಅಥೆನ್ಸ್ನಲ್ಲಿ ಪೆರಿಕ್ಲಸ್ನ ಕಾಲವನ್ನು ಸ್ಕೂಲ್ ಆಫ್ ಹೆಲ್ಲಾಸ್ ಅಥವಾ ಸುವರ್ಣ ಯುಗ ಅಂತ ಹೇಳಿ ಪರಿಗಣಿಸಲಾಗಿರೋದನ್ನು ನಾವು ಕಾಣ್ಬೋದು. ದೇರ್ಫೋರ್ ಪೆರಿಕ್ಲಿಯನ್ ಏಜ್ ಆಫ್ ಅಥೆನ್ಸ್ ಈಸ್ ರಿಗಾರ್ಡೆಡ್ ಆಸ್ ದಿ ಸ್ಕೂಲ್ ಆಫ್ ಹೆಲ್ಲಾಸ್ ಆ್ಯಂಡ್ ದ ಗೋಲ್ಡನ್ ಏಜ್. ಇಲ್ಲಿ ಸ್ಕೂಲ್ ಆಫ್ ಹೆಲ್ಲಾಸ್ ಅಂತ ಅಥವಾ ಸುವರ್ಣ ಯುಗ ಅಂತಲೇ ಇದನ್ನು ಕರೆದಿರೋದನ್ನು ನಾವು ಕಾಣ್ಬೋದು ಅಂತ. ಈತ ಅಥೆನ್ಸ್ ನಗರವನ್ನು ಸುಂದರಗೊಳಿಸಿದ, ರಾಜಕೀಯದಲ್ಲಿ ಸುಧಾರಣೆಗಳನ್ನು ಕೈಗೊಂಡ, ಅಲ್ಲದೆ ಈತನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಪಾರ್ಥೆನನ್ ಟೆಂಪಲ್ ಸಹಿತ ರಚನೆ ಆಯಿತು. ಆಮೇಲೆ ತತ್ವಜ್ಞಾನಿಗಳ ಉದಯ ಆಯಿತು, ಇತಿಹಾಸಕಾರರ ಉದಯ ಆಯಿತು, ಕವಿಗಳು ಸಹಿತ ಇದರಲ್ಲಿದ್ದರು, ದುರಂತ ನಾಟಕಗಳ ರಚನೆಕಾರರು ಸಹಿತ ಇದ್ದರು. ಅಷ್ಟೇ ಅಲ್ಲದೆ ವೈದ್ಯಕೀಯ ಶಾಸ್ತ್ರದ ಪಿತಾಮಹನಾಗಿರ್ತಕ್ಕಂಥ ಹಿಪೋಕ್ರಟಿಸು ಸಹಿತ ಇವರ ಕಾಲದಲ್ಲಿ ಇದ್ದ ಅಂತಕ್ಕಂಥದ್ದು ಈ ಕಾಲದ ಸುವರ್ಣ ಯುಗ ಅಂತ ಹೇಳಿ ಕರೆಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರೋದನ್ನು ನಾವು ಕಾಣ್ಬೋದು ಅಂತ. ಇನ್ನು ಪರ್ಷಿಯಾ ಹಾಗೂ ಪೆಲೋಪೊನೇಷಿಯನ್ ಯುದ್ಧಗಳು, ಪರ್ಷಿಯನ್ ಆ್ಯಂಡ್ ಪೆಲೋಪೊನೇಷಿಯನ್ ವಾರ್ಸ್. ಇನ್ ದ 5th century BCE, the Athenian democracy was engaged in 2 wars which spelled the end of its greatness. ಸಾಮಾನ್ಯ ಶಕಪೂರ್ವ 5ನೇ ಶತಮಾನದಲ್ಲಿ ಅಥೆನ್ಸ್ 2 ಯುದ್ಧಗಳನ್ನು ಮಾಡಬೇಕಾಗಿ ಬಂದಿದ್ದರಿಂದ ಅದರ ಮಹತ್ವ ಅಂತಕ್ಕಂಥದ್ದು ಇಲ್ಲಿ ಕೊನೆಗೊಂಡಿರೋದನ್ನು ನಾವು ಕಾಣ್ಬೋದು. 2 ಯುದ್ಧಗಳು ಯಾವ್ಯಾವು ಅಂತ ಹೇಳಿದ್ರೆ, ಫಸ್ಟ್ಲಿ ಇರೇನಿಯನ್ ಆರ್ ಪರ್ಷಿಯನ್ ಗ್ರೇಟ್ ಕಿಂಗ್. ಇಲ್ಲಿ ಇರಾನ್ ಅಥವಾ ಪರ್ಷಿಯಾದ ಗ್ರೇಟ್ ಕಿಂಗ್ ಆಗಿರ್ತಕ್ಕಂಥ ಡೇರಿಯಸ್ ಇನ್ವೆನ್ಷನ್ಸ್, ಡೇರಿಯಸ್ನ ದಾಳಿ ಅಂತಕ್ಕಂಥದ್ದು ಪ್ರಮುಖವಾಗಿರೋದನ್ನು ನಾವು ಕಾಣ್ಬೋದು. ಇರಾನ್ ಅಥವಾ ಪರ್ಷಿಯಾದ ರಾಜನಾಗಿರ್ತಕ್ಕಂಥ ಡೇರಿಯಸ್ ಮೊದಲ ಬಾರಿಗೆ ಅಥೆನ್ಸ್ನ ಮೇಲೆ ದಾಳಿಯನ್ನು ಮಾಡಿದ ಅಂತ. Although the whole of Greece united to fight the Persians, the long stretched battle ended in the defeat of the Greeks. ಇದು ಏನಾಯಿತು ಅಂತಂದ್ರೆ, ಗ್ರೀಕರು ಎಲ್ಲ ಒಗ್ಗಟ್ಟಾಗಿ ಡೇರಿಯಸ್ನ ವಿರುದ್ಧ ಹೋರಾಟವನ್ನು ಕೈಗೊಂಡಿದ್ರು ಸಹಿತ ಅತ್ಯಂತ ಸುದೀರ್ಘವಾಗಿ ನಡೆದಿರ್ತಕ್ಕಂಥ ಈ ದಾಳಿ ಮ್ಯಾರಥಾನ್ ಯುದ್ಧ ಗ್ರೀಕರ ಸೋಲಿನೊಂದಿಗೆ ಕೊನೆಗೊಂಡಿರೋದನ್ನು ನಾವು ಕಾಣ್ಬೋದು. ಅಂದರೆ ಇಲ್ಲಿ ಪರ್ಸಿಯಾದ ದೊರೆಯಾಗಿರ್ತಕ್ಕಂಥ ಡೇರಿಯಸ್ ಏನು ಮಾಡಿದ ಅಂತಾರೆ, ಗೆಲುವನ್ನು ಸಾಧಿಸಿದ, ಗ್ರೀಕರು ಸೋಲನ್ನು ಅನುಭವಿಸೋದ್ರ ಮೂಲಕ ಈ ಯುದ್ಧ ಕೊನೆಗೊಂಡು ಅಂತ. ದ ಪರ್ಷಿಯನ್ಸ್ ಬರ್ನ್ ದ ಸಿಟಿ ಆಫ್ ಅಥೆನ್ಸ್. ಇಲ್ಲಿ ಅಥೆನ್ಸ್ನ ನಗರವನ್ನು ಪರ್ಷಿಯನ್ನರು ಏನು ಮಾಡಿದ್ರು ಅಂತಂದ್ರೆ ಸುಟ್ಟು ಹಾಕಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಮತ್ತೆ ಅಥೆನ್ಸ್ ಏನಾಯಿತು ಅಂತ ಹೇಳಿದ್ರೆ ವಿರೂಪವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ. ಕೊನೆಗೆ ಇವರ ಒತ್ತಾಯದಿಂದ ಹಿಂದೆ ಸರಿದ್ರು ಅಂತ. ಕೊನೆಗೆ ಒತ್ತಾಯ ಮಾಡಿದ್ರಿಂದ ಮತ್ತೆ ಅವ್ರು ಏನು ಮಾಡಿದ್ರು, ಹಿಂದೆ ಸರಿದ್ರು ಅಂತ. ದೇ ವೇರ್ ಫೈನಲಿ ಕಂಪೆಲ್ಡ್ ವಿತ್ ವಿತ್ಡ್ರಾ. ಸೆಕೆಂಡ್ಲಿ ದ Peloponnesian war between Athens and Sparta ended with the victory for the latter. ಇಲ್ಲಿ 2ನೇ ಯುದ್ಧ ಆಯಿತು. ಆ 2ನೇ ಯುದ್ಧ ಏನಾಯಿತು, ಪೆಲೋಪೊನೇಷಿಯನ್ ಯುದ್ಧ ಅಂತ ಹೇಳಿ ಕರಿತೀವಲ್ಲ, ಅದು ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರಗಳ ಮಧ್ಯೆ ಸಂಭವಿಸಿರೋದನ್ನು ನಾವು ಕಾಣ್ಬೋದು. ಈ ಯುದ್ಧದಲ್ಲಿ ಸ್ಪಾರ್ಟಾ ಜಯ ಸಾಧಿಸಿತು. ಇದರಿಂದಾಗಿ ಅಥೆನ್ಸ್ನಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಏನಾಯಿತು ಅಂತ ಹೇಳಿದ್ರೆ ಕೊನೆಗೊಂಡಿರೋದನ್ನು ನಾವು ಕಾಣ್ಬೋದು. ಇಟ್ ಇಸ್ ಸ್ಪೆಲ್ಡ್ ಡೂಮ್ ಫಾರ್ ಅಥೇನಿಯನ್ ಡೆಮೋಕ್ರಸಿ. Peloponnesian war marked the beginning of the end of the city glory that was Greece. ಇಲ್ಲಿ ಪೆಲೋಪೊನೇಷಿಯನ್ ವಾರ್ ಅಥವಾ ಪೆಲೋಪೊನೇಷಿಯನ್ ಯುದ್ಧದಿಂದಾಗಿ ಗ್ರೀಸ್ ಎಂಬ ನಗರ ತನ್ನ ವೈಭವವನ್ನು ಕಳೆದುಕೊಂಡು ಅಂತ್ಯದ ಆರಂಭವನ್ನು ಪ್ರಾರಂಭಿಸಿತು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಸೊ ಈ ರೀತಿಯಾಗಿ ಅಥೆನ್ಸ್ ಸ್ಪಾರ್ಟಾದ ನಡುವೆ, ಪರ್ಷಿಯಾ ಮತ್ತು ಅಥೆನ್ಸ್ನ ನಡುವೆ 2 ಪೆಲೋಪೊನೇಷಿಯನ್ ವಾರಗಳು ಸಂಭವಿಸಿರೋದನ್ನು ನಾವು ಕಾಣ್ಬೋದು ಅಂತ. ಇನ್ನು ಮ್ಯಾಸೆಡೋನಿಯಾ ಸಾಮ್ರಾಜ್ಯ, ಮ್ಯಾಸೆಡೋನಿಯನ್ ಎಂಪೈರ್. While the city states of Greece were quarreling among themselves, ಗ್ರೀಕ್ ನಗರ ರಾಜ್ಯಗಳು ತಮ್ಮಲ್ಲಿನೇ ಆಂತರಿಕ ಕಲಹದಲ್ಲಿ ತೊಡಗಿಕೊಂಡಿರೋದನ್ನು ನಾವು ಕಾಣ್ಬೋದು. ಸೊ ಈ ರೀತಿಯಾಗಿ ತಮ್ಮಲ್ಲಿ ಜಗಳ ಮಾಡ್ತಕ್ಕಂಥ ಸಮಯದೊಳಗೆ ಗ್ರೀಸ್ನ ಈಶಾನ್ಯದಲ್ಲಿ 2ನೇ ಫಿಲಿಪ್ನ ನೇತೃತ್ವದಲ್ಲಿ ಮುಖ್ಯ ಸಾಮ್ರಾಜ್ಯವಾಗಿ ಹೊರಹೊಮ್ಮಿತು ಅಂತ. ಮೆಸಿಡೋನಿಯಾ ಇನ್ ನಾರ್ತ್ ಈಸ್ಟರ್ನ್ ಗ್ರೀಸ್ ಬಿಕಮ್ ಆನ್ ಇಂಪಾರ್ಟೆಂಟ್ ಕಿಂಗ್ಡಮ್ ಅಂಡರ್ ಫಿಲಿಪ್ II.
ಎರಡನೇ ಫಿಲಿಪ್ನ ನಾಯಕತ್ವದಲ್ಲಿ ಇದು ಒಂದು ಏನಾಗಿ ಹೊರಹೊಮ್ಮಿದ್ರಿ ಈಶಾನ್ಯ ಭಾಗದೊಳಗ ಪ್ರಮುಖ ಅಥವಾ ಮುಖ್ಯ ಸಾಮ್ರಾಜ್ಯವಾಗಿ ಹೊರಹೊಮ್ಮಿರೋದನ್ನು ನಾವು ಕಾಣ್ಬೋದು. ಹಿ ವಾಸ್ ಆನ್ ಏಬಲ್ ಆ್ಯಂಡ್ ಎನರ್ಜೆಟಿಕ್ ಡಿಪ್ಲೊಮ್ಯಾಟ್ ಆ್ಯಂಡ್ ಆಲ್ಸೋ ಅ ಸೋಲ್ಜರ್. ಈತ ಒಬ್ಬ ಸಮರ್ಥ ರಾಜತಾಂತ್ರಿಕ ಹಾಗೂ ಪ್ರಸಿದ್ಧ ಸೈನಿಕನಾಗಿರೋದನ್ನು ನಾವು ಕಾಣ್ಬೋದು. ಯಾರು? ಎರಡನೇ ಫಿಲಿಪ್ ಅಂತಕ್ಕಂಥವ್ರು. He prepared a plan for a united Greece to fight the common enemy, the Persian Empire. ಇಲ್ಲಿ ಈತನ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಇಡೀ ಗ್ರೀಕನ್ನು ಒಂದುಗೂಡಿಸೋದು ಮತ್ತು ಆ ಗ್ರೀಕ್ನ ವೈರಿಗಳಾಗಿರ್ತಕ್ಕಂಥ ಅಥವಾ ಶತ್ರುಗಳನ್ನು ಪರ್ಷಿಯನ್ನರೊಡನೆ ಹೋರಾಡಬೇಕು. ಅಥವಾ ಈಗಾಗಲೇ ಗ್ರೀಸ್ನ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥ ಪರ್ಷಿಯನ್ನರೊಡನೆ ಗ್ರೀಕರು ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ರೂಪಿಸಿದ ಅಂತ. ಬಿಫೋರ್ he could execute this plan, he was assassinated on the occasion of his daughter's wedding. ಈ ಯೋಜನೆಯನ್ನು ಜಾರಿಗೆ ತಂದಲ್ಲ ಪರ್ಷಿಯನ್ರ ವಿರುದ್ಧ ಇಡೀ ಗ್ರೀಕರೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ. ಸೊ ಅದೇ ಸಮಯದಲ್ಲಿ ಆತನ ಮಗಳ ವಿವಾಹ ಸಮಯದಲ್ಲಿ ಈತ ಹತ್ಯೆಗೀಡಾಗಿರೋದನ್ನು ನಾವು ಕಾಣ್ಬೋದು ಅಂತ. ಇನ್ನೇನು ಯುದ್ಧ ಪ್ರಾರಂಭಿಸಬೇಕು ಪರ್ಷಿಯನ್ರೊಡನೆ ಅಂತ ಹೇಳಿ ಯೋಜನೆಯನ್ನು ರೂಪಿಸಿಕೊಂಡಿದ್ದ. ಅದರ ಮಧ್ಯೆ ಅವರ ಮಗಳ ಮದುವೆ ಸಮಾರಂಭ ಇತ್ತು. ಆ ಮದುವೆ ಸಮಾರಂಭದಲ್ಲಿ ಈತನನ್ನು ಹತ್ಯೆ ಮಾಡಲಾಗಿದ್ದರಿಂದ ಏನಾಯಿತು ಅಂತ ಹೇಳಿದ್ರೆ ಅವನ ಯೋಜನೆ ವಿಫಲಗೊಂಡಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ಈ ರೀತಿಯಾಗಿ ಪೆರಿಕ್ಲಸ್ನ ಕಾಲವನ್ನು ನಾವು ಗೋಲ್ಡನ್ ಏಜ್ ಅಂತ ಹೇಳಿ ಕರಿತೀವಿ ಅಥವಾ ಸುವರ್ಣ ಯುಗ ಅಂತ ಹೇಳಿ ಕರಿತೀವಿ. ಅದಾದಮೇಲೆ ಮತ್ತೆ ಫಿಲಿಪ್ II ಅಂತಕ್ಕಂಥವ್ರು ಸಹಿತ ಅಥೆನ್ಸನ್ನು ಅಥವಾ ಗ್ರೀಕನ್ನು ಒಂದುಗೂಡಿಸೋದಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ತಾನೇ ಸೋಲನ್ನು ಅನುಭವಿಸಿದ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಅಲೆಕ್ಸಾಂಡರ್ ಮಹಾಶಯನ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇವತ್ತಿಗೆ ಈ ಕ್ಲಾಸನ್ನು ಕೊನೆಗೊಳಿಸ್ತೀನಿ. ಥ್ಯಾಂಕ್ ಯು.